ವಿಚಾರ ಕ್ರಾಂತಿ ದರ್ಶನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವೊಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿ ಅವರ ವಿಚಾರಗಳ ಮೂಲಕ ಒಂದು ಸುಖಮಯ ಮತ್ತು ಸಮತೋಲಿತ ಜೀವನಕ್ಕೆ ಅವಿಭಕ್ತ ಕುಟುಂಬ ಅನ್ನೋ ವ್ಯವಸ್ಥೆ ಯಾಕೆ ಅಷ್ಟು ಅವಶ್ಯಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಆಚಾರ್ಯಜಿಯವರ ಒಂದು ಅದ್ಭುತ ಮಾತಿನಿಂದ ಶುರು ಮಾಡೋಣ. ಅವರು ಹೇಳ್ತಾರೆ, ಭಾರತೀಯ ಕುಟುಂಬ ಅಂದ್ರೆ ಸುಮ್ಮನೆ ಒಂದು ಮನೆ ಅಲ್ಲ, ಅದು ಸದ್ಭಾವನೆ ಮತ್ತು ಸಹಕಾರದ ಮೇಲೆ ಕಟ್ಟಿದ ಒಂದು ಶಕ್ತಿಶಾಲಿ ಸಂಸ್ಥೆ ಅಂತ. ಇದರರ್ಥ ಏನು? ಇದು ಬರೀ ರಕ್ತ ಸಂಬಂಧಮಷ್ಟೇ ಅಲ್ಲ, ಅದನ್ನೂ ಮೀರಿದ ಒಂದು ಆಳವಾದ ಭಾವನಾತ್ಮಕ ನಂಟು. ಹಾಗಾದ್ರೆ ಅವಿಭಕ್ತ ಕುಟುಂಬದ ನಿಜವಾದ ಅರ್ಥ ಕೇವಲ ಒಂದೇ ಸೂರಿನಡಿ ವಾಸಿಸೋದು ಮಾತ್ರನಾ? ಖಂಡಿತ ಇಲ್ಲ. ಅದರ ತಿರುಳೇ ಇರೋದು ಆ ಆಳವಾದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಬಂಧದಲ್ಲಿ. ಈ ವ್ಯವಸ್ಥೆಯ ಅಡಿಪಾಯವೇ ಒಂದು ವಿಶಿಷ್ಟವಾದ ತತ್ವ. ನೋಡಿ, ಈ ವ್ಯವಸ್ಥೆ ನಿಂತಿರೋದೇ ಎರಡು ಬಲವಾದ ಕಂಬಗಳ ಮೇಲೆ. ಒಂದು, ಕುಟುಂಬದ ಸದಸ್ಯರ ನಡುವೆ ಇರೋ ನಿಸ್ವಾರ್ಥವಾದ ಪ್ರೀತಿ. ಇನ್ನೊಂದು, ಹಿರಿಯರ ಅನುಭವದಿಂದ ಕೂಡಿದ ಮಾರ್ಗದರ್ಶನ. ಇವೆರಡೂ ಈ ವ್ಯವಸ್ಥೆಯ ಜೀವಾಳ. ಇವೆರಡೂ ಸೇರಿದಾಗ ಮಾತ್ರ ಆ ವ್ಯವಸ್ಥೆಗೆ ಜೀವ ತುಂಬುತ್ತೆ, ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಸರಿ, ಈಗ ಒಂದು ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ, ಅಂದ್ರೆ ಹಣಕಾಸಿನ ವಿಚಾರ. ಇವತ್ತಿನ ಕಾಲದಲ್ಲಿ ಈ ಸಾಂಪ್ರದಾಯಿಕ ವ್ಯವಸ್ಥೆ ನಮಗೆ ಆರ್ಥಿಕವಾಗಿ ಹೇಗೆ ಸಹಾಯ ಮಾಡುತ್ತೆ ನೋಡೋಣ ಬನ್ನಿ. ನಿಮಗೆ ಗೊತ್ತೇಲೆ ಇವತ್ತಿನ ದಿನಗಳಲ್ಲಿ ಬೆಲೆಗಳು ಹೇಗೆ ಆಕಾಶಕ್ಕೆ ಮುಟ್ಟಿವೆ ಅಂತ. ಇಂಥ ಸಮಯದಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ವರದಾನ ಇದ್ದಾಗೆ. ಒಟ್ಟಾಗಿರೋದ್ರಿಂದ ಸಿಗೋ ಆರ್ಥಿಕ ಲಾಭಗಳು ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಮನೆ ಬಾಡಿಗೆ, ಕರೆಂಟ್ ಬಿಲ್, ಊಟ ತಿಂಡಿ, ಈ ಎಲ್ಲಾ ಖರ್ಚುಗಳು ಒಬ್ರೇ ನಿಭಾಯಿಸೋದಕ್ಕೂ ಎಲ್ಲರೂ ಸೇರಿ ಹಂಚಿಕೊಂಡಾಗ ಆಗೋ ಅನುಕೂಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಇದರಿಂದ ಪ್ರತಿಯೊಬ್ಬರಿಗೂ ದೊಡ್ಡ ಮಟ್ಟದಲ್ಲಿ ಹಣ ಉಳಿತಾಯ ಆಗುತ್ತೆ. ಇದು ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ದೇಶದ ಆರ್ಥಿಕ ಪ್ರಗತಿಗೂ ಸಹಾಯ ಮಾಡುತ್ತೆ. ಹಣಕಾಸಿನ ವಿಷಯ ಒಂದು ಕಡೆ ಇರಲಿ, ಅದಕ್ಕಿಂತಲೂ ಮಿಗಿಲಾಗಿ ಅವಿಭಕ್ತ ಕುಟುಂಬ ನಮಗೆ ಒಂದು ಭಾವನಾತ್ಮಕ ಭದ್ರತೆಯನ್ನ ಕೊಡುತ್ತೆ. ಅದು ಜೀವನದ ಕಷ್ಟಗಳ ಮುಂದೆ ಒಂದು ದೊಡ್ಡ ಗುರಾಣಿಯ ಹಾಗೆ ನಿಲ್ಲುತ್ತೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವ್ಯತ್ಯಾಸ ಏನು ಗೊತ್ತಾ? ಕಷ್ಟದ ಸಮಯದಲ್ಲಿ ಸಿಗೋ ಬೆಂಬಲ. ವಿಭಕ್ತ ಕುಟುಂಬದಲ್ಲಿದ್ದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಅಂದ್ರೆ ಅನಾರೋಗ್ಯ ಅಥವಾ ಬೇರೆನಾದ್ರೂ ಕಷ್ಟ ಬಂದ್ರೆ ಒಂಟಿತನ ಕಾಡೋ ಸಾಧ್ಯತೆ ಜಾಸ್ತಿ. ಆದ್ರೆ ಅವಿಭಕ್ತ ಕುಟುಂಬದಲ್ಲಿ ಹಾಗಾಗಲ್ಲ. ಅಲ್ಲಿ ಒಬ್ಬರಿಗೆ ನೋವಾದ್ರೆ ಅದು ಇಡೀ ಕುಟುಂಬದ ನೋವಾಗುತ್ತೆ. ಪ್ರತಿಯೊಬ್ಬರೂ ಒಬ್ರಿಗೊಬ್ರು ಆಸರೆಯಾಗಿ ನಿಲ್ತಾರೆ. ಹೌದು, ಈ ವ್ಯವಸ್ಥೆ ನಮಗೆ ಕೊಡುವ ಬಳುವಳಿಗಳಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಕಷ್ಟದ ಸಮಯದಲ್ಲಿ ಸದಾ ಜೊತೆಗಿರೋ ಬೆಂಬಲ ಸಿಗುತ್ತೆ. ಹಿರಿಯರ ಪ್ರೀತಿ, ಅವರ ಅನುಭವದ ಮಾತುಗಳು ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಒಳ್ಳೆ ಸಂಸ್ಕಾರ, ಮೌಲ್ಯಗಳ ಭದ್ರ ಬುನಾದಿ ಸಿಗುತ್ತೆ. ತಾತ ಅಜ್ಜಿಯರ ಜೊತೆ ಬೆಳೆಯೋ ಮಕ್ಕಳು ಹೆಚ್ಚು ಸ್ಥಿರ ಮನಸ್ಸಿನವರಾಗ್ತಾರೆ. ಇಷ್ಟೆಲ್ಲ ತಿಳಿದ್ಮೇಲೆ ಈಗ ಒಂದು ಪ್ರಶ್ನೆ ಮೂಡುತ್ತೆ. ಇದೆಲ್ಲ ನಮ್ಮ ಒಂದು ಸಾಮೂಹಿಕ ಜವಾಬ್ದಾರಿಯ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ ಅಲ್ವಾ? ಹೌದು. ಇವತ್ತಿನ ಈ ಫಾಸ್ಟ್ ಜಗತ್ತಿನಲ್ಲಿ ಇಷ್ಟೊಂದು ಬದಲಾವಣೆಗಳ ನಡುವೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಅಮೂಲ್ಯವಾದ ಪರಂಪರೆಯನ್ನ ನಾವು ಉಳಿಸ್ಕೊಳ್ಳೋದು ಹೇಗೆ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಹಾಗಾಗಿ ಬನ್ನಿ, ಒಂದು ಸದೃಢ ಸಮಾಜವನ್ನ ಕಟ್ಟೋಕೆ, ನಮ್ಮ ಈ ಅದ್ಭುತವಾದ ಕೌಟುಂಬಿಕ ಪರಂಪರೆಯನ್ನ ಜೀವಂತವಾಗಿಡೋಕೆ ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಈ ರೀತಿಯ ಜೀವನಕ್ಕೆ ಉಪಯುಕ್ತವಾದ ಇನ್ನಷ್ಟು ವಿಚಾರಗಳನ್ನ ತಿಳಿಯಲು ವಿಚಾರ ಕ್ರಾಂತಿ ದರ್ಶನ್ಗೆ ಖಂಡಿತ ಚಂದಾದಾರರಾಗಿ.